In the air and over. The Queen's reign supreme. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ 2ನೇ ಬಾರಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಕಪ್ ಅನ್ನ ಎತ್ತಿ ಹಿಡಿದಿದೆ. ಅದ್ಭುತವಾದ ರನ್ ಚೇಸಿಂಗ್ ಮಾಡೋ ಮೂಲಕ ಆರ್ಸಿಬಿ ಮತ್ತೊಂದ್ಸಲ ಕಪ್ ಅನ್ನ ತನ್ನದಾಗಿಸಿಕೊಂಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೊಮ್ಮೆ ಫೈನಲ್ಗೆ ಬಂದು ಸೋಲೋ ಹಾಗಾಯಿತು. ಇದರ ಮಧ್ಯೆ ಆರ್ಸಿಬಿ ಕಳ್ಳಾಟ ಆಡಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಇದಕ್ಕೆ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿಕೊಳ್ತು. ಡೆಲ್ಲಿ ಒಳ್ಳೆ ಆರಂಭ ಪಡೆದುಕೊಳ್ತು. ಸಂಘಟಿತ ಆಟದಿಂದ ಡೆಲ್ಲಿ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 203 ರನ್ ಕಲೆ ಹಾಕ್ತು. ಈ 204 ಬೃಹತ್ ಮೊತ್ತವನ್ನ ಚೇಸ್ ಮಾಡೋದಕ್ಕೆ ಹೊರಟಿದ ಆರ್ಸಿಬಿಗೆ ಆರಂಭಿಕವಾಗಿ ಆಘಾತ ಎದುರಾಯಿತು. 9 ರನ್ ಇದ್ದಾಗ ಗ್ರೇಸ್ ಹ್ಯಾರಿಸ್ ವಿಕೆಟ್ ಒಪ್ಪಿಸಿದ್ರು. ನಂತರ ಸ್ಮೃತಿ ಮಂಧಾನ ಹಾಗೆ ಜಾರ್ಜಿಯಾ ವಾಲ್ ಅವರ ಜೊತೆಯಾಟದಿಂದ ಆರ್ಸಿಬಿ ಗೆಲುವಿನ ಹಾದಿ ಹಿಡಿದುಕೊಳ್ತು. ಸುಲಭದಲ್ಲಿ ಕಪ್ ನಮ್ಮದಾಯ್ತು ಅನ್ನುವಾಗಲೇ ಒಂದಷ್ಟು ಸಂಕಷ್ಟ ಎದುರಾಯಿತು. 174 ರನ್ ಇದ್ದಾಗ ಜಾರ್ಜಿಯಾ ವಾಲ್ ಔಟ್ ಆದ್ರು. ನಂತರ ರಿಚಾ ಘೋಷ್ 6 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಸ್ಮೃತಿ ಕೂಡ ಔಟ್ ಆದ್ರು. 191 ಇರುವಾಗ 4 ವಿಕೆಟ್ ಬಿದ್ದಿತ್ತು. ಸೊ ಕೊನೆ ಓವರ್ನಲ್ಲಿ ಬೇಕಾಗಿದ್ದು 10 ರನ್. ಆಗ ಮೊದಲ 2 ಬಾಲ್ 2 ಸಿಂಗಲ್ ಬಂತು. ಕ್ರೀಸ್ನಲ್ಲಿದ್ದ ರಾಧಾ ಅವರು 3ನೇ ಬಾಲ್ನ 4ಗೆ ಅಟ್ಟಿದ್ರು. 4ನೇ ಬಾಲ್ ಕೂಡ 4 ಬಾರಿಸಿದ್ರು. ಈ ವೇಳೆ ರಾಧಾ ಅವರ ಬ್ಯಾಟ್ ಸ್ಟಂಪ್ಗೆ ತಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ಸ್ಟಂಪ್ಗೆ ತಾಗಿದ್ದು ಕೀಪರ್ನ ಕೈ. ವಿಡಿಯೋದಲ್ಲೂ ಕೂಡ ಅದು ಸ್ಪಷ್ಟವಾಗಿ ಕಾಣಿಸಿದೆ. ಇಷ್ಟಾದ್ರೂ ಕೆಲವರು ಇದು ಹಿಟ್ ವಿಕೆಟ್ ಆಯಿತು, ರಾಧಾ ಬ್ಯಾಟ್ನಿಂದಾನೇ ವಿಕೆಟ್ಗೆ ಟಚ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಆಗಿತ್ತು. ನಂತರ ಅದು ಕ್ಲಿಯರ್ ಆಯಿತು. ಆದ್ರೂ ಕೆಲವರಂತೂ ಇದು ಮೋಸದಿಂದ ಆರ್ಸಿಬಿ ಕಪ್ ಗೆದ್ಕೊಂಡಿದೆ ಅಂತೆಲ್ಲ ಸುದ್ದಿ ಹರಡ್ತಾ ಇದ್ದಾರೆ.